ಎಸ್ಎಸ್ಎಲ್ಸಿ ಪಾಸ್ ಆದ್ರೇನು ಫೇಲ್ ಆದ್ರೇನು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ವೀಕ್ಷಕರೇ. ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಹೊರಬಂದಿರೋದು ಸಾಕಷ್ಟು ವಿದ್ಯಾರ್ಥಿಗಳ ಮೊಗದಲ್ಲಿ ಈಗಾಗಲೇ ಮಂದಹಾಸ ಮೂಡಿದೆ. ಸಾಕಷ್ಟು ಹೆಚ್ಚು ಮಾರ್ಕ್ಸ್ ಗಳನ್ನ ಗಳಿಸಿದ್ದಾರೆ. ಪೋಷಕರು ಕೂಡ ಅಷ್ಟೇ ಸಂತೋಷವಾಗಿದ್ದಾರೆ. ಹಾಗಾದ್ರೆ ಪಾಸ್ ಆದವರು ಮಾತ್ರ ಅದೃಷ್ಟಶಾಲಿಗಳ, ಫೇಲ್ ಆದ್ರೆ ಜೀವನವೇ ಮುಗ್ದೋಯ್ತಾ? ಖಂಡಿತ ಇಲ್ಲ. ಫೇಲ್ ಆದವರ ಭವಿಷ್ಯ ಕೂಡ ಅಷ್ಟೇ ಉಜ್ವಲವಾಗಿ ಇರೋಕೆ ಚಾನ್ಸಸ್ ಇರುತ್ತೆ. ಹೇಗೆ ಆ ನಿಟ್ಟಿನಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ. ಎಸ್ಎಸ್ಎಲ್ಸಿ ಫಲಿತಾಂಶ ಹೊರಬಂದಿದೆ. ಆ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡ್ತಿದ್ದೀನಿ. ಈ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಪ್ರಕಟಗೊಂಡಿದೆ. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಹುಡುಗಿಯರೇ ಮೇಲುಗೈಯನ್ನ ಸಾಧಿಸಿರುವುದು. ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ಇವತ್ತು ಫಲಿತಾಂಶವನ್ನ ಪ್ರಕಟಿಸಿರುವುದು. ಇನ್ನು ಉಡುಪಿ ಜಿಲ್ಲೆ 93.37% ಫಲಿತಾಂಶವನ್ನ ಪಡೆಯುವ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದಿರುವುದು. ಇನ್ನು ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ 2ನೇ ಹಾಗೂ ಉತ್ತರ ಕನ್ನಡ 3ನೇ ಸ್ಥಾನವನ್ನ ಕ್ರಮವಾಗಿ ಪಡೆದುಕೊಂಡಿರುವುದು. ಆದರೆ ಗದಗ ಕೊನೆಯ ಸ್ಥಾನವನ್ನ ಪಡೆದಿರೋದು. ಇವತ್ತು ಮಧ್ಯಾಹ್ನ ಮಲ್ಲೇಶ್ವರಂನ ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಫಲಿತಾಂಶವನ್ನ ಪ್ರಕಟಗೊಳಿಸಲಾಗಿದೆ. ಪ್ರೌಢಶಿಕ್ಷಣ ಇಲಾಖೆಯ ಆಯುಕ್ತ ಮೊಹಮ್ಮದ್ ಮುಯಿಸನ್ ಈ ವರ್ಷದ ಫಲಿತಾಂಶವನ್ನ ಪ್ರಕಟ ಮಾಡಿದ್ದಾರೆ. ಒಟ್ಟಾರೆ ಈ ವರ್ಷ 81.82% ಫಲಿತಾಂಶ ಬಂದಿದೆ ಅಂತ ಹೇಳಿ ತಿಳಿಸಿರೋದು. ಇನ್ನು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಈ ಬಾರಿ ಕೂಡ ಬಾಲಕಿಯರೇ ಮೇಲುಗೈಯನ್ನ ಸಾಧಿಸಿದ್ದಾರೆ. ಸುಮಾರು 86.23% ಬಾಲಕಿಯರು ಉತ್ತೀರ್ಣರಾಗಿದ್ರೆ 77.85% ಬಾಲಕರು ಪಾಸ್ ಆಗಿದ್ದಾರೆ. ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿರೋದು. ಕಳೆದ ಸಾಲಿನಲ್ಲಿ 82.82% ಫಲಿತಾಂಶ ಬಂದಿತ್ತು. ಈ ಬಾರಿ 81.82% ಫಲಿತಾಂಶ ಪ್ರಕಟಗೊಂಡಿರೋದು. ಉತ್ತರ ಕನ್ನಡ ಟಾಪ್ನಲ್ಲಿದ್ರೆ, ಉಡುಪಿ ಟಾಪ್ನಲ್ಲಿದ್ರೆ, ಗದಗ ಕೊನೆಯ ಸ್ಥಾನದಲ್ಲಿರೋದು. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಹುಡುಗಿಯರೇ ಅಗ್ರಸ್ಥಾನವನ್ನ ಪಡೆದಿರೋದು. ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಲಕಿಯರೇ ತೇರ್ಗಡೆ ಹೊಂದಿದ್ದಾರೆ. ಸುಮಾರು 8 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಎದುರಿಸಿದ್ರು. 6 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಯರು ಪಾಸ್ ಆಗಿದ್ದಾರೆ ಅಂತ ಹೇಳಿ. ನಾನು ಚರ್ಚೆಯನ್ನ ಮಾಡ್ತಿದ್ದೀನಿ. ನನ್ನ ಜೊತೆ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಸಾಕಷ್ಟು ಜನ ಟಾಪರ್ಸ್, ಅಂದ್ರೆ ಅತಿ ಹೆಚ್ಚು ಮಾರ್ಕ್ಸ್ ಗಳನ್ನ ಗಳಿಸಿರುವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಇರೋದು. ಅದರಲ್ಲಿ ಒಬ್ಬರನ್ನ ನಾನು ಮೊದಲಿಗೆ ಪರಿಚಯಿಸ್ತಾ ಇದ್ದೀನಿ. RG ಪ್ರಸನ್ನ. ಇವರು 625ಕ್ಕೆ 620 ಮಾರ್ಕ್ಸ್ ಗಳನ್ನ ಗಳಿಸಿದ್ದಾರೆ. ಎಸ್ ಪ್ರಸನ್ನ, ವೆಲ್ಕಮ್ ಟು ದ ಶೋ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಮೊದಲಿಗೆ ನಿಮಗೆ. ಥ್ಯಾಂಕ್ಸ್. ಖುಷಿ ಆಯಿತು ತುಂಬ 620 ತೆಗೆದಿದ್ದಕ್ಕೆ. ಹೋಪ್ ಮಾಡ್ತಾ ಇದ್ದೆ ಎಷ್ಟು ಬರ್ಬೋದು ಅಂತ. ಆದರೆ ಹೋಪ್ ಮಾಡೋದಕ್ಕೂ ನಿಜಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು. ರೈಟ್, ಬಂತು. ನಿಮ್ಮ ಡೀಟೇಲ್ಸ್ ಬರ್ತಾ ಇದೆ, ಅದನ್ನ ನಾನು ವೀಕ್ಷಕರಿಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಪ್ರಸನ್ನ, ಇವರು ಪೂರ್ಣ ಪ್ರಜ್ಞಾ ಶಾಲೆ ಸದಾಶಿವನಗರ ಬೆಂಗಳೂರು, ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ದು. ಇಂಡಿವಿಜುವಲ್ ಮಾರ್ಕ್ಸ್ ಗಳನ್ನ ಗಮನ ಹರಿಸೋದಾದ್ರೆ ಸಂಸ್ಕೃತದಲ್ಲಿ 125ಕ್ಕೆ 124 ಮಾರ್ಕ್ಸ್ ಅನ್ನ ಪ್ರಸನ್ನ ಪಡೆದಿರೋದು. ಇನ್ನು ಇಂಗ್ಲಿಷ್ ನಲ್ಲಿ 100 ಮಾರ್ಕ್ಸ್ಗೆ 99 ಅಂದ್ರೆ 99 ಮಾರ್ಕ್ಸ್ ಅನ್ನ ಪ್ರಸನ್ನ ಪಡೆದಿರೋದು. ಇನ್ನು ಕನ್ನಡದಲ್ಲಿ 100ಕ್ಕೆ 99, ಸಮಾಜ ವಿಜ್ಞಾನದಲ್ಲಿ 100ಕ್ಕೆ 99 ಅಂಕವನ್ನ ಗಳಿಸಿರೋದು. ಇನ್ನು ವಿಜ್ಞಾನದಲ್ಲೂ ಕೂಡ 99 ಅಂಕ, ಗಣಿತದಲ್ಲಿ ಔಟ್ ಆಫ್ ಔಟ್ ಅಂದ್ರೆ 100ಗೆ 100 ಮಾರ್ಕ್ಸ್ ಅನ್ನ ಪ್ರಸನ್ನ ಪಡೆದಿರೋದು. ಒಟ್ಟು 625ಕ್ಕೆ 620 ಮಾರ್ಕ್ಸ್ ಅನ್ನ ಗಳಿಸುವ ಮೂಲಕ ಒನ್ ಆಫ್ ದ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಪ್ರಸನ್ನ. ಮತ್ತೊಬ್ಬಳು ವಿದ್ಯಾರ್ಥಿ ನಮ್ಮ ಜೊತೆ ಇರೋದು. ಇವರು ಕೂಡ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತೀರ್ಣರಾಗಿರೋದು. 621 ಅಂಕಗಳನ್ನ ಗಳಿಸಿರೋದು. ಧ್ಯಾನ, ಇವರನ್ನ ನಾನು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಿದ್ದೀನಿ. ಹೆಲೋ, ಕಂಗ್ರ್ಯಾಚುಲೇಷನ್ ಅಂಡ್ ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಎಲ್ಲೆಲ್ಲಿ ಬಿಟ್ರಿ ಒಂದೊಂದು ಮಾರ್ಕ್ಸು ಅಂತ ಹೇಳಿ? 99, 98, 97 ಒಂದೊಂದು ಮಾರ್ಕ್ಸ್ ಯಾರಿಗೆ ಬಿಟ್ರಿ? ಅದು ಹೋಗುತ್ತೆ, ಎಲ್ಲದೂ ಒಬ್ಬರೇ ತಗೊಳಕ್ಕಾಗಲ್ವಲ್ಲ. ಓಕೆ, ರೈಟ್. ಇನ್ನು ಧ್ಯಾನ ಅವರ ಇಂಡಿವಿಜುವಲ್ ಮಾರ್ಕ್ಸ್ಗಳನ್ನ ಕೂಡ ನೋಡಲೇಬೇಕಾಗುತ್ತೆ. ಇವರ ಇಂಡಿವಿಜುವಲ್ ಮಾರ್ಕ್ಸ್ ಜೊತೆಗೆ ಇವರ ಡೀಟೇಲ್ಸ್ ಅನ್ನ ನೋಡೋದಾದ್ರೆ, ಧ್ಯಾನ ಕೂಡ ಪೂರ್ಣ ಪ್ರಜ್ಞಾ ಶಾಲೆಯಲ್ಲಿ ಓದಿರೋದು. ಸಂಸ್ಕೃತದಲ್ಲಿ 125ಕ್ಕೆ 124 ಮಾರ್ಕ್ಸ್ ಅನ್ನ ಪಡೆದಿದ್ದಾರೆ. ಇನ್ನು ಇಂಗ್ಲಿಷ್ ನಲ್ಲಿ 100ಕ್ಕೆ 99 ಮಾರ್ಕ್ಸ್ ಅನ್ನ ಪಡೆದಿರೋದು.
ಕನ್ನಡದಲ್ಲಿ ಔಟ್ 100ಕ್ಕೆ 100 ಅಂಕಗಳನ್ನ ಗಳಿಸಿದ್ದಾರೆ. ಇನ್ನು ಗಣಿತದಲ್ಲೂ ಕೂಡ 100ಕ್ಕೆ 100 ಅಂಕವನ್ನ ಧ್ಯಾನ ಪಡೆದಿರೋದು. ಇನ್ನು ವಿಜ್ಞಾನದಲ್ಲಿ 99, ಸಮಾಜ ವಿಜ್ಞಾನದಲ್ಲೂ ಕೂಡ 100ಕ್ಕೆ 99 ಮಾರ್ಕ್ಸ್ ಅನ್ನ ಧ್ಯಾನ ಪಡೆದಿರೋದು. ಎಸ್ 625 ಮಾರ್ಕ್ಸ್ ಅಲ್ಲಿ 671 ಅಂಕಗಳನ್ನ ಧ್ಯಾನ ಪಡೆಯುವ ಮೂಲಕ ಅವರು ಕೂಡ ಒನ್ ಆಫ್ ದ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಎಸ್ ಮತ್ತೊಬ್ಬಳು ವಿದ್ಯಾರ್ಥಿನಿ ನನ್ನ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾ ಇದ್ದೀನಿ. GA ಲಾವಣ್ಯ ಇವರು 625ಕ್ಕೆ 616 ಅಂಕಗಳನ್ನ ಗಳಿಸಿದ್ದಾರೆ. ವೆಲ್ಕಮ್ ಟು ದ ಶೋ ಅಂಡ್ ಕಂಗ್ರಾಚುಲೇಷನ್ಸ್ ಲಾವಣ್ಯ. ಥ್ಯಾಂಕ್ ಯು ವೆರಿ ಮಚ್. ಹೆಂಗ್ ಫೀಲ್ ಆಗ್ತಾ ಇದೆ ಈಗ? ಸಂತೋಷ ಆಗ್ತಿದೆ, ತುಂಬಾ ಸಂತೋಷ ಆಗ್ತಿದೆ. ಮೊದಲಿಂದಾನು ಓದಿದ್ದಕ್ಕೆ ಫಲಿತಾಂಶ ಸಿಕ್ಕಿದೆ. ಎಸ್ ಇದು ಇವರ ಫಸ್ಟ್ ರಿಯಾಕ್ಷನ್ ಆಗಿತ್ತು. ಇನ್ನು ಇಂಡಿವಿಜುವಲ್ ಮಾರ್ಕ್ಸ್ ಲಾವಣ್ಯ ಯಾವ್ಯಾವ ಸಬ್ಜೆಕ್ಟ್ ನಲ್ಲಿ ಎಷ್ಟೆಷ್ಟು ಪಡೆದಿದ್ದಾರೆ ಅನ್ನೋದನ್ನ ತಿಳಿಸೋದಾದ್ರೆ, ಲಾವಣ್ಯ ಕೂಡ ಪೂರ್ಣ ಪ್ರಜ್ಞಾ ಶಾಲೆಯಲ್ಲಿ ಓದಿರೋದು. ಸಂಸ್ಕೃತದಲ್ಲಿ 125ಕ್ಕೆ 125 ಮಾರ್ಕ್ಸ್ ಅನ್ನ ಗಳಿಸಿದ್ದಾರೆ. ಇಂಗ್ಲಿಷ್ ನಲ್ಲಿ 97 ಮಾರ್ಕ್ಸ್ ಅನ್ನ ಲಾವಣ್ಯ ಪಡೆದಿರೋದು. ಕನ್ನಡದಲ್ಲಿ 99 ಮಾರ್ಕ್ಸ್ ಅನ್ನ ಗಳಿಸಿದ್ರೆ, ಇನ್ನು ಸಮಾಜ ವಿಜ್ಞಾನದಲ್ಲಿ 98 ಮಾರ್ಕ್ಸ್ ಅನ್ನ ಲಾವಣ್ಯ ಪಡೆದಿದ್ದಾರೆ. ಎಸ್ ಮತ್ತೊಬ್ಬ ವಿದ್ಯಾರ್ಥಿಯನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಿದ್ದೀನಿ. ರಾಹುಲ್ ರಾಹುಲ್ ಇವರು 625ಕ್ಕೆ 617 ಮಾರ್ಕ್ಸ್ ಅನ್ನ ಗಳಿಸಿದ್ದಾರೆ. ರಾಹುಲ್ ವೆಲ್ಕಮ್ ಟು ದ ಶೋ ಅಂಡ್ ಕಂಗ್ರಾಚುಲೇಷನ್ಸ್. ಹೆಂಗ್ ಫೀಲ್ ಆಗ್ತಿದೆ? ಸೇಮ್ ಕ್ವೆಶ್ಚನ್. ಫೀಲಿಂಗ್ ಗ್ರೇಟ್ ಆಕ್ಚುಲಿ ನಾನು ಇಲ್ಲಿ ಬರೋ ಮುಂಚೆ ಐ ಕುಡಂಟ್ ಚೆಕ್ ಮೈ ಮಾರ್ಕ್ಸ್. ನಾನು ಇನ್ನೂ ಇಂಟರ್ನೆಟ್ ಅಲ್ಲಿ ಸ್ಟಕ್ ಆಗಿದೆ. ನಂಗೆ ಕಾಲ್ ಬಂತು ಅಂಡ್ ಐ ಜಸ್ಟ್ ಕೇಮ್ ಹಿಯರ್. ಎಸ್ ರಾಹುಲ್ಗೆ ಅವ್ರ ಮಾರ್ಕ್ಸ್ ಗೊತ್ತಿಲ್ಲ, ಬಟ್ ನಮಗ್ ಗೊತ್ತಿದೆ. ಅದನ್ನ ನಿಮ್ಗೂ ಕೂಡ ತಿಳಿಸ್ತಾ ಇದ್ದೀನಿ. ರಾಹುಲ್ ಅವರ ಇಂಡಿವಿಜುವಲ್ ಸಬ್ಜೆಕ್ಟ್ಸ್ ಅಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಗಳಿಸಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಅವರು ಕೂಡ ಪೂರ್ಣ ಪ್ರಜ್ಞಾ ಶಾಲೆ ಸದಾಶಿವನಗರ ಇದರ ವಿದ್ಯಾರ್ಥಿಯಾಗಿದ್ರು. ಸಂಸ್ಕೃತದಲ್ಲಿ 125ಕ್ಕೆ 125 ಮಾರ್ಕ್ಸ್ ಅನ್ನ ಗಳಿಸಿದ್ದಾರೆ. ಇಂಗ್ಲಿಷ್ ನಲ್ಲಿ 97 ಮಾರ್ಕ್ಸ್ ಅನ್ನ ಗಳಿಸಿರೋದು. ಇನ್ನು ಕನ್ನಡದಲ್ಲಿ 99, ಸಮಾಜ ವಿಜ್ಞಾನದಲ್ಲಿ 98 ಮಾರ್ಕ್ಸ್ ಅನ್ನ ರಾಹುಲ್ ಗಳಿಸಿದ್ದಾರೆ. ಇನ್ನು ವಿಜ್ಞಾನದಲ್ಲಿ 98 ಮಾರ್ಕ್ಸ್ ಅನ್ನ ಗಳಿಸಿದ್ರೆ, ಗಣಿತದಲ್ಲಿ 100 ಔಟ್ ಆಫ್ 100 ರಾಹುಲ್ ಸ್ಕೋರ್ ಮಾಡಿರೋದು. ಅಲ್ಲಿಗೆ ಒಟ್ಟು 625 ಮಾರ್ಕ್ಸ್ಗೆ 617 ಅಂಕಗಳನ್ನ ಗಳಿಸುವ ಮೂಲಕ ರಾಹುಲ್ ಕೂಡ ಒನ್ ಆಫ್ ದಿ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಎಸ್ ಮತ್ತೊಬ್ಬಳು ವಿದ್ಯಾರ್ಥಿನಿ ಮಾನಸ ಕೂಡ ಟಾಪರ್ ಆಗಿ ಹೊರಹೊಮ್ಮಿರೋದು. ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಿದ್ದೀನಿ. ಕಂಗ್ರಾಚುಲೇಷನ್ ಮಾನಸ ಅಂಡ್ ವೆಲ್ಕಮ್ ಟು ದ ಶೋ. ನಿಮ್ಮ ರಿಯಾಕ್ಷನ್? ಆ್ಯಕ್ಚುಲಿ ನಾನು ಇಷ್ಟು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಚೆನ್ನಾಗಿ ಮಾಡಿದ್ದೀನಿ ಗೊತ್ತು, ಆದರೆ ಆಲ್ ಆಫ್ ದ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಟೀಚರ್ಸ್ ಹೆಲ್ಪ್. ಎಸ್ ಇನ್ನು ಮಾನಸ ಅವರ ಇಂಡಿವಿಜುವಲ್ ಮಾರ್ಕ್ಸ್ ಹೇಗಿದೆ, ಅವರ ಮಾರ್ಕ್ ಶೀಟನ್ನು ನಿಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೀನಿ. ಲಾವಣ್ಯ ಇವರು ಕೂಡ ಪೂರ್ಣ ಪ್ರಜ್ಞಾ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿನಿಯಾಗಿರೋದು. ಸಂಸ್ಕೃತದಲ್ಲಿ 125ಕ್ಕೆ 124 ಮಾರ್ಕ್ಸ್ ಅನ್ನ ಗಳಿಸಿದ್ದಾರೆ. ಇನ್ನು ಇಂಗ್ಲಿಷ್ ನಲ್ಲಿ 100ಕ್ಕೆ 98 ಮಾರ್ಕ್ಸ್ ಅನ್ನ ಮಾನಸ ಗಳಿಸಿರೋದು. ಇನ್ನು ಕನ್ನಡದಲ್ಲಿ ಔಟ್ 100ಕ್ಕೆ 100 ಅಂಕ. ಇನ್ನು ಸಮಾಜ ವಿಜ್ಞಾನದಲ್ಲಿ 95 ಮಾರ್ಕ್ಸ್ ಅನ್ನ ಮಾನಸ ಗಳಿಸಿದ್ದಾರೆ. ವಿಜ್ಞಾನದಲ್ಲಿ 98 ಮಾರ್ಕ್ಸ್ ಅನ್ನ ಕೂಡ ಮಾನಸ ಗಳಿಸಿರೋದು. ಎಸ್ ಇನ್ನು ಕೇವಲ ಬೆಂಗಳೂರಿನ ವಿದ್ಯಾರ್ಥಿಗಳನ್ನ ಮಾತ್ರ ನಿಮ್ಮ ಜೊತೆ ಮಾತುಕತೆಗೆ ಇಳಿಸ್ತಾ ಇಲ್ಲ. ಬೆಳಗಾವಿಯಿಂದ ಕೂಡ ಒಬ್ಬ ಟಾಪರ್ ವಿದ್ಯಾರ್ಥಿ ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ ಚರ್ಚೆಯಲ್ಲಿ. ಋತುಪರ್ಣ ಅಂತ ಹೇಳಿ. ಹಲೋ ಋತುಪರ್ಣ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಹಲೋ. ಎಷ್ಟು ಸ್ಕೋರ್ ಋತುಪರ್ಣ? ಇವ್ರದೆಲ್ಲ ಮಾರ್ಕ್ಸ್ ಸಿಕ್ಬಿಟ್ಟಿದೆ ನಮಗೆ. ನೀವು ಸ್ವಲ್ಪ ದೂರ ಇದ್ದೀರಾ ಬೆಳಗಾವಿಲಿ, ಸೊ ಮಾರ್ಕ್ ಶೀಟ್ ಸಿಕ್ಕಿಲ್ಲ. ನೀವು ಹೇಳ್ಕೋಬೋದಾ ಎಷ್ಟು ಅಂಕಗಳನ್ನ ಗಳಿಸಿದಿರಿ ತಾವು ಅಂತ ಹೇಳಿ? 622.
622. ಸೊ ನಿಮ್ಮ ಈಗ ಇಂಡಿವಿಜುವಲ್ಸ್ ಮಾರ್ಕ್ಸ್ಗಳು ಕೂಡ ನಮಗೆ ಈಗ ಲಭ್ಯವಾಗಿರೋದು. ಸೊ ಋತುಪರ್ಣ ಬೆಳಗಾವಿಯ ವಿದ್ಯಾರ್ಥಿನಿ, ಇವರ ಮಾರ್ಕ್ಸ್ಗಳು ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಋತುಪರ್ಣ ದೇಶ್ಮುಖ್ KLS ಶಾಲೆ ಬೆಳಗಾವಿಯಲ್ಲಿ ಓದಿದ ವಿದ್ಯಾರ್ಥಿನಿ. ಇವರಿಗೆ ಇಂಗ್ಲಿಷ್ನಲ್ಲಿ 124 ಮಾರ್ಕ್ಸ್ ಬಂದಿದೆ. ಇನ್ನು ಕನ್ನಡದಲ್ಲಿ 99 ಮಾರ್ಕ್ಸ್ ಅನ್ನ ಋತುಪರ್ಣ ಪಡೆದಿರೋದು. ಹಿಂದಿಯಲ್ಲಿ 100ಕ್ಕೆ 100 ಅಂಕಗಳನ್ನ ಗಳಿಸಿದ್ದಾರೆ. ಇನ್ನು ಸಮಾಜ ವಿಜ್ಞಾನದಲ್ಲೂ ಕೂಡ 99 ಅಂಕಗಳನ್ನ ಋತುಪರ್ಣ ಪಡೆದಿರೋದು. ವಿಜ್ಞಾನದಲ್ಲಿ ಔಟ್ ಆಫ್ ಔಟ್, ಗಣಿತದಲ್ಲೂ ಕೂಡ ಔಟ್ ಆಫ್ ಔಟ್. ಅಲ್ಲಿಗೆ 625 ಅಂಕಕ್ಕೆ 622 ಅಂಕವನ್ನ ಋತುಪರ್ಣ ದೇಶ್ಮುಖ್ ಪಡೆದಿರೋದು. ಎಸ್, ಒಂದಷ್ಟು ಜನ ಟಾಪರ್ಸ್ ವಿದ್ಯಾರ್ಥಿಗಳನ್ನ ನಿಮ್ಮೆಲ್ಲರಿಗೂ ಕೂಡ ಪರಿಚಯಿಸಿದೆ. ಅವರ ಮಾರ್ಕ್ಸ್ ಗಳನ್ನ ಕೂಡ ನಿಮ್ಮ ಮುಂದೆ ತೆರೆದಿಟ್ಟೆ. ಹಾಗಾದ್ರೆ ಟಾಪರ್ ಯಾರಪ್ಪ? ಈ ಸಾಲಿನ SSLC ಪರೀಕ್ಷೆಯಲ್ಲಿ ಎಲ್ಲರಿಗಿಂತ ಹೆಚ್ಚಿನ ಮಾರ್ಕ್ಸ್ ಅನ್ನ ಪಡೆದವರು ಯಾರು ಅನ್ನೋದಾದ್ರೆ, ಎಸ್, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಶಿರಸಿಯ ವಿಶ್ವಜಿತ್ ಪ್ರಕಾಶ್ ಹೆಗಡೆ ರಾಜ್ಯಕ್ಕೆ ಪ್ರಪ್ರಥಮ ಸ್ಥಾನವನ್ನ ಗಳಿಸಿರೋದು. SSLC ಪರೀಕ್ಷೆಯಲ್ಲಿ 625ಕ್ಕೆ 623 ಅಂಕ, ಅಂದ್ರೆ ಕೇವಲ 2 ಅಂಕವನ್ನ ಕಳ್ಕೊಂಡು 623 ಅಂಕ ಗಳಿಸಿ ವಿಶ್ವಜಿತ್ ಪ್ರಕಾಶ್ ಹೆಗಡೆ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ರಿಸಲ್ಟ್ 623 625 ಬರ್ತದೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಸ್ಟೇಟಿಗೆ ಟಾಪ್ 5 ಬರೋ ಎಕ್ಸ್ಪೆಕ್ಟೇಷನ್ ಇತ್ತು. ಪ್ರಿಪರೇಟರಿಯಲ್ಲೂ ಎಲ್ಲ ಚೆನ್ನಾಗಿ ಮಾಡ್ತಾ ಬಂದಿದ್ದೆ. ಇದಕ್ಕೆ ಫಸ್ಟ್ ಆಫ್ ಆಲ್ ನಾನು ನಮ್ಮ ಸ್ಕೂಲ್ ಸಿರ್ಸಿ ಲಯನ್ಸ್ ಸ್ಕೂಲನ್ನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಮ್ಮ ತಂದೆ ತಾಯಿ, ನನ್ನ ಸಿಸ್ಟರ್ ನನಗೆ ಇನ್ಸ್ಪಿರೇಷನು. ನನ್ನ ತಂದೆ ತಾಯಿ ಡೈಲಿ ಎನ್ಕರೇಜ್ಮೆಂಟ್ ಕೊಡ್ತಿದ್ರು, ಹೇಗೆ ಓದಬೇಕು ಅಂತ ಅವರು ಗೈಡ್ ಮಾಡ್ತಿದ್ರು. ಇದೆಲ್ಲ ಸಹಾಯದಿಂದ ಇಷ್ಟು ಮಾಡ್ಲಿಕ್ಕೆ ಆಯ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ನನಗೆ ಎಷ್ಟು ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಸಂತೋಷ ಆಗ್ತಾ ಇದೆ. ನಮ್ಮ ಜಿಲ್ಲೆ ಕೀರ್ತಿನ ಹೆಚ್ಚು ಮಾಡಿದ್ದಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೆ. ಎಸ್, ಕೇವಲ ಆ ಜಿಲ್ಲೆಗೆ, ಆ ಶಾಲೆಗೆ ಮಾತ್ರವಲ್ಲ, ಇಡೀ ರಾಜ್ಯಕ್ಕೆ ಕೀರ್ತಿ ತಂದಿರುವ ಹುಡುಗ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ವಿಶ್ವಜಿತ್ ಈ ಬಾರಿಯ SSLC ಪರೀಕ್ಷೆಯಲ್ಲಿ ಅತ್ಯುನ್ನತ ಮಾರ್ಕ್ಸ್ ಅನ್ನ ಪಡೆದು, ಅತಿ ಹೆಚ್ಚು ಮಾರ್ಕ್ಸ್ ಅನ್ನ ಪಡೆದು ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಚಿಕ್ಕ ಸನ್ಮಾನ ಕಾರ್ಯಕ್ರಮ ಕೂಡ ಅದೇ ಸಂದರ್ಭದಲ್ಲಿ ಅವರಿಗೆ ನಡೆದಿರೋದು. ಮನೆಯಲ್ಲಿಯೇ ಅವರಿಗೆ ಹಾರವನ್ನ ಹಾಕಿದ್ದಾರೆ. ಎಸ್, ಅವರ ಪೋಷಕರ ಕಣ್ಣುಗಳಲ್ಲಿ ಸಂಭ್ರಮವನ್ನ ಎಲ್ಲರೂ ಕೂಡ ಗಮನಿಸಬಹುದು. ಸಿಹಿಯನ್ನ ತಿನ್ನಿಸಿ ಹಾರವನ್ನ ಹಾಕಿ ಸನ್ಮಾನವನ್ನ ಮಾಡಲಾಗಿದೆ. PCMC ನಂತರ ಇದು ಆಮೇಲೆ ಜಾಬ್ ಜಾಯಿನ್ ಸ್ಕೂಲಲ್ಲಿ ದಿ ಬೆಸ್ಟ್ ಜೀವನ ನಮ್ಮ ಸ್ಕೂಲಿನ ಸ್ಲೋಗನ್ನು. ಅದನ್ನೇ ನಾವು ಎಸ್, ವಿದ್ಯಾರ್ಥಿಗಳ ಜೊತೆ ಮಾತುಕತೆಯನ್ನು ನಾನು ಮಾಡ್ತಾ ಹೋಗ್ತೀನಿ. ಲಾವಣ್ಯ, ನಿಮ್ಮ ಮಾರ್ಕ್ಸಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗೋಯ್ತು. ಸೊ ನಿಮ್ಮ ಮಾರ್ಕ್ಸ್ ಪರ್ಟಿಕ್ಯುಲರ್ ಆಗಿ ಎಷ್ಟೆಷ್ಟು ಅಂತ ಕರೆಕ್ಟಾಗಿ ಕನ್ವೆ ಆಗಬೇಕಾಗಿತ್ತು. ಸೊ ನಿಮ್ಮ ಮಾರ್ಕ್ಸ್, ಟೋಟಲ್ ಮಾರ್ಕ್ಸ್ ಎಷ್ಟು ಹೇಳಿದ್ರಿ? ನನಗೆ 625ಗೆ 616 ಬಂದಿದೆ. 616. ಎಸ್, ನಿಮ್ಮ ಇಂಡಿವಿಜುವಲ್ ಮಾರ್ಕ್ಸ್ ಎಷ್ಟೆಷ್ಟು ಬಂದಿದೆ ಅನ್ನೋದು ನೋಡೋದಾದ್ರೆ, ಲಾವಣ್ಯನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದೆ. ಪೂರ್ಣಪ್ರಜ್ಞಾ ಶಾಲೆಯ ವಿದ್ಯಾರ್ಥಿನಿ ಲಾವಣ್ಯ. ಇವರು ಕೂಡ ಅತ್ಯಂತ ಹೆಚ್ಚು ಮಾರ್ಕ್ಸ್ ಅನ್ನ ಗಳಿಸಿರೋದು. ಅವರ ಇಂಡಿವಿಜುವಲ್ ಸಬ್ಜೆಕ್ಟ್ ಮಾರ್ಕ್ಸ್ ಅನ್ನ ನೋಡ್ತಾ ಇದ್ದೀವಿ. ಸಂಸ್ಕೃತದಲ್ಲಿ 123, ಇಂಗ್ಲಿಷ್ನಲ್ಲಿ 97 ಮಾರ್ಕ್ಸ್ ಅನ್ನ ಲಾವಣ್ಯ ಪಡೆದಿರೋದು. ಇನ್ನು ಕನ್ನಡದಲ್ಲಿ 100ಕ್ಕೆ 100, ಸಮಾಜ ವಿಜ್ಞಾನದಲ್ಲೂ ಕೂಡ ಔಟ್ ಆಫ್ ಔಟ್ 100ಕ್ಕೆ 100 ಮಾರ್ಕ್ಸ್ ಅನ್ನ ಲಾವಣ್ಯ ಪಡೆದಿರೋದು. ವಿಜ್ಞಾನದಲ್ಲಿ 98, ಗಣಿತದಲ್ಲೂ ಕೂಡ 98 ಮಾರ್ಕ್ಸ್ ಅನ್ನ ಲಾವಣ್ಯ ಪಡೆದಿದ್ದಾರೆ. ಆ ಮೂಲಕ 625ಕ್ಕೆ 616 ಅಂಕಗಳನ್ನ ಗಳಿಸುವ ಮೂಲಕ ಲಾವಣ್ಯ ಕೂಡ ಒನ್ ಆಫ್ ದಿ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಎಸ್, ಪುಟ್ಟ ಪುಟ್ಟ ಕಣ್ಗಳಲ್ಲಿ ದೊಡ್ಡ ದೊಡ್ಡ ಕನಸು ಚಿಗುರೊಡೆಯೋಕೆ ಶುರುವಾಗಿದೆ. SSLC ಫಲಿತಾಂಶ ಬಂದಿದೆ. ಸಾಕಷ್ಟು ಜಾಸ್ತಿ ಮಾರ್ಕ್ಸ್ ಅನ್ನ ಪಡೆದಿರೋ ವಿದ್ಯಾರ್ಥಿಗಳು ಭವಿಷ್ಯದ ಬಗ್ಗೆ ಕನಸನ್ನ ಕಾಣ್ತಾ ಇದ್ದಾರೆ. ಜೊತೆಗೆ ಕಮ್ಮಿ ಮಾರ್ಕ್ಸ್ ಬಂತು ಅಥವಾ ಫೇಲ್ ಆಗೋದೆ, ಏನಪ್ಪಾ ಮಾಡೋದು ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕೂತಿರ್ಬೋದು. ನಿಮ್ಮ ಮುಂದಿರುವ ದಾರಿ ಏನು, ಈ ಬಗ್ಗೆ ಕೂಡ ನಾನು ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ. ಆದ್ರೆ ಪುಟ್ಟದೊಂದು ಬ್ರೇಕ್ನ ನಂತರ.
SSLC ಫೇಲ್ ಆದ್ರೇನು ಪಾಸ್ ಆದ್ರೇನು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸುವರ್ಣ ನ್ಯೂಸ್ನ ಸ್ಟುಡಿಯೋದಲ್ಲಿ ಒಂದಷ್ಟು ಜನ SSLC ಟಾಪರ್ಸ್ ವಿದ್ಯಾರ್ಥಿಗಳು ಇರೋದು. ಅವ್ರ ಜೊತೆ ಮಾತನ್ನ ನಾನು ಆಡ್ತಾ ಹೋಗ್ತೀನಿ. ಜೊತೆಗೆ ಫೇಲ್ ಆದ್ರೆ ಅಥವಾ ಕಡಿಮೆ ಮಾರ್ಕ್ಸ್ ಬಂದ್ರೆ ಮುಂದೆ ಆ ವಿದ್ಯಾರ್ಥಿಗಳ ಜೀವನ ಹೇಗೆ, ಪೋಷಕರಿಗೆ ಯಾವ ರೀತಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಈ ಬಗ್ಗೆ ಕೂಡ ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಶಿಕ್ಷಕಿ ಜೊತೆಗೆ ಕೌನ್ಸಿಲರ್ ಆಗಿರುವ ಯಮುನಾ ಶ್ರೀಧರ್ ಅವರು. ಅವರನ್ನ ನಾನು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಹಲೋ, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಎಸ್, ಎಲ್ಲರ ಜೊತೆ ಕೂಡ ಮಾತುಕತೆಯನ್ನ ನಾನು ಮಾಡ್ತಾ ಹೋಗ್ತೀನಿ. ಮೊದಲೇದಾಗಿ ಬೆಳಗಾವಿಯಿಂದ ರಿತುಪರ್ಣ ಅವರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಎಸ್ ರಿತು, ನಿಮ್ಮ ಮಾರ್ಕ್ಸ್ ಅನ್ನ ಕೇಳಿದೆ, ನಿಮ್ಮ ಫಸ್ಟ್ ರಿಯಾಕ್ಷನ್ ಅನ್ನ ಕೇಳ್ಕೊಂಡೆ ಆಗ್ಲೇ. ನಾನು ಎಲ್ಲರ ಹೆಸರು ಎಲ್ಲರ ಮಾರ್ಕ್ಸ್ ನನಗೆ ನೆನಪಿಟ್ಕೊಳ್ಳೋಕೆ ಕಷ್ಟ ಆಗ್ತಿದೆ. ಆರ್ ಸಬ್ಜೆಕ್ಟು ಎಲ್ಲದರಲ್ಲೂ 99, 98 ಹೆಂಗ್ ಸಾಧ್ಯ ಆಯ್ತು ಅಂತ? ನಾನು ರೆಗ್ಯುಲರ್ಲಿ ಸ್ಟಡಿ ಮಾಡ್ತಿದ್ದೆ. ಎವ್ರಿ ಡೇ ಸ್ಕೂಲಿಂದ ಬಂದ ಕೂಡಲೇ 3 to 4 hours ಸ್ಟಡಿ ಮಾಡ್ತಿದ್ದೆ. ಓಕೆ, ಮಾತಾಡಿ ಕಂಟಿನ್ಯೂಸ್ ಆಗಿ ಮಾತಾಡಿ. ನೀವು ನಿಮ್ಮ ರಿಯಾಕ್ಷನ್ ಹೇಳಿ. ಮತ್ತು ನಮ್ಮ ಸ್ಕೂಲ್ನಲ್ಲಿ ಟೀಚರ್ಸ್ ಎಲ್ಲ ಭಾಳ ಚಲೋ ಇದ್ರು. ಆಮೇಲೆ ಪೇರೆಂಟ್ಸ್ನು ಸಪೋರ್ಟ್ ಮಾಡಿ ಎಲ್ಲ ಅದಕ್ಕೆ ಮನೇಲಿ ತುಂಬಾ ಜನ ಇದ್ದಾರೆ, ಎಲ್ಲರೂ ನಿಮ್ಮ ಹತ್ರ ಮಾತಾಡಕ್ಕೆ ಕಂಗ್ರಾಟ್ಸ್ ಹೇಳಕ್ಕೆ ಬಂದಿದ್ದಾರೆ ಅಂತ ಅನಿಸ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ ಇವಾಗ ನಿಮ್ಗೆ? ಭಾಳ ಸಂತೋಷವಾಗ್ತಾ ಇದೆ. ಅಪ್ಪ ಅಮ್ಮ ಏನು ಹೇಳಿದ್ರು? ಫುಲ್ ಖುಷಿಯಾಗಿದ್ದಾರಾ? ಹಾಂ, ಎಸ್ ರಿತು, ನಿಮ್ಮ ಜೊತೆ ಮತ್ತಷ್ಟು ಮಾತನಾಡ್ತೀನಿ. ಎಸ್ ಧ್ಯಾನ, ನಿಮ್ಮ ರಿಯಾಕ್ಷನ್ ಪಡಿತೀನಿ. SSLC ಅಂದ್ರೇ ಎಲ್ಲೋ ಒಂಥರ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆದಾಗಲೇ ಗಡಗಡ ಶುರು ಆಗಿರುತ್ತೆ ಸ್ಟೂಡೆಂಟ್ಸಲ್ಲಿ. ಸೊ ನಿಮಗೆ ಇಯರ್ ಬಿಗಿನಿಂಗಲ್ಲಿ ಈಗ ಮಾರ್ಕ್ಸ್ ತೊಗೊಂಡಿರೋದು ಹೆಂಗೆ ತೊಗೊಂಡ್ರಿ ಅದೆಲ್ಲ ಮಾತಾಡ್ತೀನಿ. ಇಯರ್ ಬಿಗಿನಿಂಗಲ್ಲಿ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಅಂತ? ನನಗೆ ಗೊತ್ತಿತ್ತು ಸ್ಟಾರ್ಟಿಂಗಿಂದಾನೇ ಸೀರಿಯಸ್ ಆಗಿರಬೇಕು ಅಂತ. ಸೊ ಫ್ರಮ್ ದ ಫಸ್ಟ್ ಡೇ ನಾನು ಫುಲ್ ಸಿನ್ಸಿಯರಾಗಿ ವರ್ಕ್ ಮಾಡಿದೆ. ನನ್ನ ಫ್ರೆಂಡ್ ಜೊತೆ ಗ್ರೂಪ್ ಸ್ಟಡಿ ಮಾಡಿದ್ದಕ್ಕೆ ಎಲ್ಲ ಸ್ಟ್ರೆಸ್ ಎಲ್ಲ ಎಷ್ಟೊಂದು ಕಮ್ಮಿ ಆಯಿತು. ಪ್ಲಸ್ ಹೆಚ್ಚಿಗೆ ಎಫರ್ಟ್ ಹಾಕಬೇಕಾಗಿರಲಿಲ್ಲ, ಬೇಗ ಕಲಿಬೋದಿತ್ತು. ಆ್ಯಂಡ್ ಪೇರೆಂಟ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ನಮ್ಮ ಅಜ್ಜಿ ಪೇರೆಂಟ್ಸ್ಗಿಂತ ಜಾಸ್ತಿ ನನಗೆ ಎಲ್ಲ ಹೆಲ್ಪ್ ಮಾಡಿದ್ದು. ಸೊ ಸ್ಟಾರ್ಟಿಂಗಿಂದಾನೇ ಇಫ್ ಯು ವರ್ಕ್ ಆಬ್ವಿಯಸ್ಲಿ ನಿನಗೆ ರಿಸಲ್ಟ್ಸ್ ಬಂದೇ ಬರುತ್ತೆ ಅಂತ ನಾನು ಲಾಸ್ಟ್ ಟೈಮಲ್ಲಿ ಕುತ್ಕೊಂಡು ಓದೋದಕ್ಕಿಂತ ಸ್ಟಾರ್ಟಿಂಗ್ ಇಂದಾನೆ ಓದ್ಕೊಂಡ್ಬಂದ್ರೆ ಅವಾಗ ನಿಮ್ಮ ಮೇಲೆ ಪ್ರೆಷರ್ ಕಮ್ಮಿ ಆಗುತ್ತೆ. ಎಸ್, ಪ್ರಸನ್ನ, ಸಾಕಷ್ಟು ಜಾಸ್ತಿ ಮಾರ್ಕ್ಸ್ ಬಂದಿರೋದು, ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಾ ಅಥವಾ ಇದಕ್ಕಿಂತ ಜಾಸ್ತಿ ಬರಬೇಕಿತ್ತು ಅಥವಾ ಕಮ್ಮಿ ಬರುತ್ತೆ, ಹೆಂಗಿತ್ತು? ರಿಸಲ್ಟ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇತ್ತು? ರಿಸಲ್ಟ್ ಬಗ್ಗೆ ಫಸ್ಟಿಗೆ ಹೇಳಿದ್ರು ಮನೇಲಿ ಒಂದಿಷ್ಟು ಮಾರ್ಕ್ಸ್ ಅಂತ ಇಟ್ಕೊಳ್ಬೇಡ, ಕಮ್ಮಿ ಬಂದರೆ ಬೇಜಾರಾಗುತ್ತೆ ಅಂತ. ಅದಕ್ಕೆ ಮಾರ್ಕ್ಸನ್ನು ಅಷ್ಟೇನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಎಷ್ಟು ಬಂದರೆ ಅಷ್ಟು ಬರಲಿ ಅಂತಿದ್ದೆ. ಆಮೇಲೆ ಇಷ್ಟೆಲ್ಲ ಬಂತು ಅಂದರೆ ಖುಷಿ ಆಗೇ ಆಗುತ್ತೆ. ಓಕೆ, ಸೊ 99, 97, 98 ಒಂದು ಮಾರ್ಕ್ಸ್ ಕಮ್ಮಿ ಆಯಿತು. ಸೊ ಎಕ್ಸ್ಪೆಕ್ಟೇಷನ್ ಇತ್ತಾ ಇಷ್ಟೇ ಬರುತ್ತೆ ಅಥವಾ ಎಲ್ಲಾದ್ರೂ ಔಟ್ ಆಫ್ ಔಟ್ ಥರ ಬರ್ದಿದ್ದೆ ಅಂತ ಏನಾದ್ರು? ಔಟ್ ಆಫ್ ಔಟ್ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಒಂದೊಂದರಲ್ಲಿ ಅದೇ ಒಂದು ಮಾರ್ಕ್ ಹೋಗುತ್ತೆ ಅಂತ ಗೊತ್ತಿತ್ತು. ಎಸ್, ಮಾನಸ, ನೀವು ಹೇಗೆ ಪ್ರಿಪೇರ್ ಆಗಿದ್ರಿ? ಫಸ್ಟಿಂದನೇ ಓದಿದ್ರಾ, ಲಾಸ್ಟಲ್ಲಿ ಓದಿದ್ದ ಹೇಗೆ ಅಂತ? ನಾನು ಆ್ಯಕ್ಚುಲಿ ಫಸ್ಟಿಂದ ಪ್ರಿಪೇರ್ ಮಾಡ್ಕೊಂಡು ಬರ್ತಾ ಇದ್ದೆ. ಆದರೆ ಮ್ಯಾಥ್ಸ್ ಐ ಫೌಂಡ್ ಇಟ್ ಡಿಫಿಕಲ್ಟ್ ಇನ್ ದ ಬಿಗಿನಿಂಗ್ ಆ್ಯಂಡ್ ಫಸ್ಟ್ ಫ್ಯೂ ಟೆಸ್ಟ್ಸ್ ಐ ಡಿಂಟ್ ಡೂ ವೆಲ್. ಬಟ್ ಫೈನಲ್ ಪ್ರಿಪ್ರೇಟರೀಸ್ ಎಲ್ಲ ಬಂದಾಗ ಟೀಚರ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು, ಅದು ಟಿಪ್ಸ್ ಎಲ್ಲ ಕೊಟ್ಟರು. ಸೊ ಮ್ಯಾಥ್ ವಾಸ್ ಮೈ ಓನ್ಲಿ ಡಿಫಿಕಲ್ಟಿ. ತುಂಬಾ ಖುಷಿಯಾಗಿದೆ ಏನಂದ್ರೆ ಕನ್ನಡದಲ್ಲಿ 100ಕ್ಕೆ 100 ಮಾರ್ಕ್ಸ್ ಬಂದಿರೋದು ತುಂಬಾ ಪ್ರೌಡ್ ಅನ್ಸುತ್ತಲ್ವಾ? ಕನ್ನಡದಲ್ಲಿ 100ಕ್ಕೆ 100 ಮಾರ್ಕ್ಸ್ ತಗೊಂಡ್ಬಂದಿದ್ದೀನಿ ಅಂತ. ಸೊ ಕನ್ನಡ ಎಕ್ಸಾಮ್ಸ್ ಹೆಂಗಿತ್ತು, ಅದ್ರ ಅನುಭವ ಹೇಳ್ಬೋದು? ಕನ್ನಡ ಫಸ್ಟ್ ಥಿಂಗ್ ದಟ್ ಮನಸ್ಸಲ್ಲಿ ಏನು ಬರೋದು ಅಂದರೆ ಪೇಪರ್ ತುಂಬ ಲೆಂತಿ ಆಗಿರುತ್ತೆ, ಕಷ್ಟ ಆಗುತ್ತೆ. ಸೊ ಫಸ್ಟ್ ರೈಟ್ ಫ್ರಮ್ ದ MCQ all of us were like through in the examination hall everyone was anxious to finish the paper. Kannada is always been my easy subject. ರೈಟ್. ಇನ್ನು ಲಾವಣ್ಯ, ನಿಮಗೆ ತುಂಬ ಫೇವ್ರೇಟ್ ಸಬ್ಜೆಕ್ಟ್ ಅಥವಾ ಇದ್ರಲ್ಲಿ ನಾನು ತುಂಬ ಬ್ಯಾಂಗ್ ಆನ್ 100 ತೆಗಿತೀನಿ ಅಂತ ಅನ್ಸಿದ್ದು ಯಾವುದು? ಅದ್ರ ರಿಸಲ್ಟ್ ನೀವು ಅನ್ಕೊಂಡಂಗೆ ಬಂದಿದೆಯಾ? ಹೌದು, ನಾನು ಕನ್ನಡ ಮತ್ತು ಸೋಷಿಯಲಲ್ಲಿ ಔಟ್ ಆಫ್ ಔಟ್ ತೆಗಿತೀನಿ ಅಂತ ತುಂಬ ಕಾನ್ಫಿಡೆನ್ಸ್ ಇತ್ತು. ಅದೇ ಥರ ರಿಸಲ್ಟ್ಸ್ ಬಂದಿದೆ. ಪ್ಲಸ್ ಸೋಷಿಯಲ್ ನಾನು ತುಂಬ ವರ್ಕ್ ಮಾಡಿದ್ದೆ. ನನ್ನ ಫ್ರೆಂಡ್ ಧ್ಯಾನನ್ ಜೊತೆ ನಾನು ದಿನ ಓದ್ತಿದ್ವಿ. ಆ್ಯಂಡ್ ಫ್ರಮ್ ದ ಬಿಗಿನಿಂಗ್ ಸೋಷಿಯಲ್ ತುಂಬ ರಿವೈಸ್ ಮಾಡಿದ್ವಿ. ಸೊ ಐ ಹ್ಯಾಡ್ ಕಾನ್ಫಿಡೆನ್ಸ್ ಆ್ಯಂಡ್ ಐ ಗಾಟ್ ದೋಸ್ ಮಾರ್ಕ್ಸ್. ಎಸ್, ಇನ್ನು ರಾಹುಲ್, ನಿಮ್ಮ ರಿಯಾಕ್ಷನ್? ನೀವಿಬ್ರು ನಿಮ್ಮನ್ನ ಪ್ರಸನ್ನ ನೋಡ್ತಿದ್ರೆ ಕಾಂಟ್ರಾಸ್ಟ್ ಆಗಿದ್ದೀರಾ. ಪ್ರಸನ್ನ ನೋಡಿದ್ರೆ ಹೇಳ್ಬೋದು ಬುಕ್ ವಾಮ್ ಹಿಂಗೇ ಇರ್ತಾರೆ ಅವರು ಅಂತ. ನಿಮ್ಮ ನೋಡೋದು ಸ್ವಲ್ಪ ಜೋವಿಯಲ್. ನೀವು